ಮನೆನ ನಾಶ ಮಾಡೋಕೆ ಬಂದಿದ್ದಾಗಿದ್ದಿದ್ರೆ ಅಷ್ಟು ಕಷ್ಟಪಟ್ಟು ನಮ್ಮ ಅರ್ಜುನ ಯಾಕೆ ಉಳಿಸ್ಕೋತಾ ಇದ್ಲು ಅವಳು? ಹೇಳಿ ನೀವೇ. ಅಯ್ಯೋ ದೇವ್ರೆ, ನಿಂಗೆ ಹೇಗೆ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ. ಅತ್ತೆಮ್ಮ, ಇನ್ನು ನೀವಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ನನ್ನ ಸೊಸೆ ಬಗ್ಗೆ ಏನು ಹೇಳಕ್ ಬರಬೇಡಿ. ನಾನು ಕೇಳಲ್ಲ. ನಾನು 1000 ಸಲ ಹೇಳಿದ್ದೀನಿ, ಅಮೃತ ನನ್ನ ಸೊಸೆ ಅಲ್ಲ, ನನ್ನ ಮಗಳು ಅಂತ. ಈಗಲೂ ಅದನ್ನೇ ಹೇಳ್ತೀನಿ. ನನ್ನ ಮಗಳ ತಂಟೆಗೆ ಯಾರಾದ್ರೂ ಬಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಹುಷಾರ್. ಬಾಮ ಅಮೃತ. ಮಣಿಯವರೇ, ಬಾಗಿಲು ತೆಗಿರಿ. ಅಮೃತವ್ರೆ, ನನ್ನ ಕ್ಷಮಿಸಿ. ನಾನು ಏನು ಅಂದ್ಕೊಂಡು ಬಂದು ಯಾವುದೂ ಆಗ್ತಾ ಇಲ್ಲ. ಇಲ್ಲಿ ನಾಟಿ ವೈದ್ಯರೇನೋ ಸಿಕ್ಕಿದ್ರು, ಆದರೆ ಅವ್ರು ನನ್ನನ್ನು ಏನು ಅಂದ್ಕೊಂಡಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಇರಬೇಕು, ಇಲ್ಲಿಂದ ಹೊರಡಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ದೇವ್ರೆ, ನೀನೇನಾದ್ರೂ ದಾರಿ ತೋರ್ಸಪ್ಪ. ನೀವು ನಿಜವಾಗ್ಲೂ ನನಗೆ ತೊಂದರೆ ಮಾಡೋದಕ್ಕೆ ಬಂದಿಲ್ವಾ? ಅಯ್ಯೋ ಇಲ್ಲ ರೀ, ನಿಜವಾಗ್ಲೂ ನಿಮ್ಗೆ ತೊಂದರೆ ಮಾಡೋದಕ್ಕೆ ಬಂದಿಲ್ಲ. ನಿಮ್ಮ ಸಹಾಯ ನಿರೀಕ್ಷೆ ಮಾಡ್ತಾ ಬಂದಿದ್ದೀನಿ. ನನ್ನ ಕಡೆಯಿಂದ ಸಹಾಯ ನಿರೀಕ್ಷೆ ಮಾಡ್ತಿದ್ದೀರಾ? ಹೌದು. ಅರ್ಜುನ್, ನಿನ್ ಮುಗ್ಧತೆಗೆ ಅಮಾಯಕತೆಗೆ ನಗು ಬರ್ತಾ ಇದೆ. ನಿನ್ನಿಂದ ಅಮೃತ ಮಾಡೇ ಮಾಡ್ತೀನಿ. ಇದು ಸತ್ಯ 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 ಸತ್ಯ. ಮಣಿಯವರೇ, ಮಣಿಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಸಹಾಯನ? ನನ್ನಿಂದ ಏನ್ ಸಹಾಯ ಆಗ್ಬೇಕು? ನಾಟಿ ವೈದ್ಯರು ನಿಮ್ಮ ತಾತ ಪುಷ್ಪನಾಥ್ ಹತ್ರ ಹೋಗಿದ್ದೆ, ಆದರೆ ಅವರು ನನಗೆ ಔಷಧಿ ಕೊಡ್ತಾ ಇಲ್ಲ, ನನಗೆ ವಯಸ್ಸಾಗೋಗಿದೆ. ಆದರೆ ನನ್ನ ಎಲ್ಲ ವಿದ್ಯೆನ ನನ್ನ ಮೊಮ್ಮಗಳು ಮಣಿಗೆ ದಾರಿ ಎಳೆದಿದ್ದೀನಿ, ಅವಳು ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರು. ಹಾಗೆ ನೀವು ಬೆಟ್ಟದ ತಪ್ಪಲಲ್ಲಿ ಇರ್ತೀರಾ ಅಂತಲೂ ಅವರೇ ಹೇಳಿದ್ದು. ನಿಮ್ಮನ್ನು ಹುಡುಕ್ತಾ ಬರುವಾಗ ಈ ಗೆಜ್ಜೆ ಸಿಕ್ತು. ಒಳಗ್ ಬನ್ನಿ. ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರಮ್ಮ? ಅತ್ತೆ, ನಾನು ಅಳ್ತಾ ಇರೋದು ಅದಕ್ಕಲ್ಲ. ನೀವು ನನಗೆ ತಾಯಿತನ ಏನು, ತಾಯಿ ಪ್ರೀತಿ ಏನು ಅಂತ ತೋರಿಸ್ಕೊಟ್ರಿ, ಅದಕ್ಕೆ. ನೋಡು, ನೀನು ಈ ಮನೇಲಿ ಧೈರ್ಯವಾಗಿರಬಹುದು. ನಿನಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಆಂಟಿ, ನಂದ ಹೇಳು, ಏನ್ ಮಾಡ್ತಾ ಇದೀಯ ನೀನು? ಆಂಟಿ, ಇವತ್ತು ನೀವು ನನ್ನ ಪಾಲ್ಗೆ ದೇವತೆ ಆಗೋದ್ರಿ. ಮೊದಲು ನಾನು ಹೇಳಿದ ಮಾತನ್ನ ನೀವು ನಂಬ್ದೇನೆ ಅಂಕಲ್ಗೆ ಒಪ್ಪಿಸಿದಾಗ ನನಗೆ ನಿಮ್ಮ ಮೇಲೆ ಕೋಪನೇ ಬಂತು. ಇಷ್ಟು ಒಳ್ಳೆ ಮನಸ್ಸಿರೋ ಇವರು ಯಾಕೆ ಈ ಥರ ಕಠೋರವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಆದರೆ ಎರಡನೇ ಸಲ ನೀವು ಬಂದು ನನ್ನ ಕಾಪಾಡಿದಾಗ ನಿಮ್ಮ ನಿಜವಾದ ಉದ್ದೇಶ ಏನು ಅಂತ ನನಗೆ ಗೊತ್ತಾಯಿತು. ಆಂಟಿ,
ಒಂದು ಮಾತು ನನಗೆ ಹೇಳಿ ಈ ಕೆಲಸ ಮಾಡಿದರೆ ನನ್ನ ಹೃದಯನೇ ಬಾಯಿಗೆ ಬಂತೇನೋ ಅಂತ ನಾನು ಒದ್ದಾಡೋದಾದರೂ ತಪ್ಪಿರೋದಲ್ವಾ? ನಂದ, ನೀನು ಹೇಳ್ದಾಗಲೇ ನೀನು ಹೇಳ್ತಾ ಇರೋದು ನಿಜ ಅಂತ ನನಗೆ ಗೊತ್ತಾಯಿತು. ಯಾಕೆಂದರೆ ಇವರಿಬ್ಬರು ಈಗ ಮೊದಲು ಹಾಗಿಲ್ಲ, ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನು ಅನ್ನೋದನ್ನು ಅವ್ರ ಬಾಯಿಂದನೇ ನನಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕಾಗಿ ಈ ಥರ ಮಾಡಿದೆ. ಆಂಟಿ, ಒಟ್ಟಿನಲ್ಲಿ ಇವತ್ತು ನೀವು ನನ್ನ ಪಾಲ್ಗೆ ದೆವ್ವನೂ ಆಗಿದ್ರಿ, ದೇವತೆನೂ ಆಗಿದ್ರಿ. ಒಳ್ಳೆ ನಂದ ನೀನು. ಬಾಮ್ಮ. ಅಬ್ಬ, ಒಟ್ಟಿನಲ್ಲಿ ಬದುಕಿದೆಯಾ ಬಡ ಜೀವವೇ? ನೀವೇನು ಅನ್ಕೊಳ್ಳಿಲ್ಲ ಅಂದರೆ ಗೆಜ್ಜೆನ ನಾನು ತೊಡಸ್ಲಾ? ನೀನ್ ತೊಡಸ್ಬೇಕು ಅಂತ ತಾನೇ ನಾನು ಮಾಡ್ತಾ ಇರೋದು. ನಿನ್ ಕಣ್ಣಿಗೆ ಕಾಣಿಸೋ ಹಾಗೆ ಕಾಲ್ ಗೆಜ್ಜೆನ ಬೀಳ್ಸ್ಕೊಂಡು ಬಂದಿದ್ದು. ಇದನ್ನ ಅರ್ಥ ಮಾಡ್ಕೊಳ್ದಿರೋಷ್ಟು ಮುಗ್ಧ ಅಂತ ನೀನಲ್ಲ. ಆದ್ರೆ ಆ ನಾಗಿನಿ ಅಮೃತ ಮೇಲಿರೋ ಪ್ರೀತಿ ಹೀಗೆ ಮುಗ್ಧನ್ ತರ ಮಾಡಿದೆ. ಮಣಿಯವರೇ, ಏನು ನೀವು ನನ್ನ ಕಾಲ್ಗೆಜ್ಜೆ ತೊಡಸ್ತೀರಾ? ಅಯ್ಯೋ, ನೀವು ನನ್ನ ಅಪಾರ್ಥ ಮಾಡ್ಕೋಬೇಡಿ. ನನಗೆ ಮದುವೆ ಆಗಿದೆ, ಅಮೃತ ಅನ್ನೋ ಮುದ್ದಾದ ಹೆಂಡತಿ ಇದ್ದಾರೆ. ನೀವು ಅನ್ಕೊಂಡಾಗಲ್ಲ. ಅದ್ ನನಗೆ ಗೊತ್ತು. ನಿನ್ನ ಮತ್ತೆ ಅಮೃತನ ಮಧ್ಯೆ ವಜ್ರಕೋಟೆ ಆಗಿ ಅವಳ ಪ್ರೀತಿನ ನಿನ್ನಿಂದ ದೂರ ಮಾಡಿ ನನ್ನ ಪ್ರೀತಿ ಅಮಲಲ್ಲಿ ನನ್ನ ತೇಲ್ಸೋದಕ್ಕೆ ನಾನು ನನ್ನ ಇಲ್ಲಿವರೆಗೂ ಕರೆಸ್ಕೊಂಡಿರೋದು. ಮಣಿಯವರೇ, ಯಾಕೆ ನಗ್ತಾ ಇದ್ದೀರಾ? ಅದು ಈ ರೀತಿ ಏನಾಯ್ತು? ಏನಿಲ್ಲ, ನೀವು ಗೆಜ್ಜೆ ತೊಡಸ್ತೀನಿ ಅಂದ್ರಲ್ಲ, ಅದಕ್ಕೆ ನಗು ಬಂತು. ಯಾಕೆ ಗಂಡಸರು ಕಾಲ್ಗೆಜ್ಜೆ ತೊಡಸ್ಬಾರ್ದ? ಹಾಗೇನೂ ಇಲ್ಲ, ನಿಮ್ಮ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ? ಅಯ್ಯೋ, ನನ್ನ ಆಸೆ ಅಲ್ಲ, ನೀವು ಕಷ್ಟಪಡ್ತಿದ್ರಲ್ಲ ಅದಕ್ಕೆ ನಿಮ್ಗೆ ಸಹಾಯ ಮಾಡೋಣ ಅಂತ ಕೇಳಿದೆ ಅಷ್ಟೇ. ಒಂದ್ ರೀತಿಲಿ ಎರಡೂ ಒಂದೇ. ಕೆಲವೊಂದ್ಸಲ ಮನ್ಸಲ್ಲಿರೋ ಆಸೆ ನಮ್ಗೆ ಗೊತ್ತಿಲ್ಲದೆ ಬಾಯಿ ಮುಖಾಂತರ ಹೊರಗೆ ಬಂದ್ಬಿಡುತ್ತಂತೆ. ತಗೊಳ್ಳಿ.
ಮನೇಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಶತ್ರು ಅರ್ಜುನೋ ಅಮೃತನೋ ಅಥವಾ ಈ ಅತ್ತಿಗೆನೋ ಒಂದು ಅರ್ಥ ಆಗ್ತಿಲ್ಲ. ಕೇಡ್ಗಾಲಕ್ಕೆ ಕತ್ತೆ ಕೂಡ ಮೊಟ್ಟೆ ಇಡ್ತು ಅನ್ನೋ ಹಾಗೆ ಈ ಹೇಮನಿಗೂ ಏನೋ ಕೇಡುಗಾಲ ಕೂಡಿರ್ಬೇಕು. ಅದಕ್ಕೆ ಹೀಗೆಲ್ಲ ನಡ್ಕೊಳ್ತಾ ಇದ್ದಾಳೆ. ಅಲ್ಲ ಅಣ್ಣ, ಪ್ರತಿಯೊಬ್ರು ಹೆಂಡ್ತಿನೂ ತನ್ನ ಗಂಡ ಏನು ಹೇಳ್ತಾನೋ ಅದನ್ನೇ ಕೇಳ್ತಾರೆ, ಅವ್ನು ಏನು ನಂಬ್ತಾನೋ ಅದನ್ನೇ ನಂಬ್ತಾರೆ. ಆದರೆ ಈ ಅತ್ತಿಗೆ ಇಷ್ಟು ದಿನ ನಿನ್ನ ಮುಖ ನೋಡ್ಕೊಂಡು ಮಾತಾಡೋದಕ್ಕೂ ಯೋಚನೆ ಮಾಡ್ತಾ ಇದ್ದವರು ಇವತ್ತು ಆ ನಾಗಿಣಿ ಪರ ವಹಿಸ್ಕೊಂಡು ನನಗೂ ನಿನಗೂ ಹೆಗ್ಗ ಮಗ ಬೈತಾರೆ. ಹಾಗೆ ನನ್ನ ಸೊಸೆ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋದಲ್ಲ ಅಂತ ಧಮಕಿ ಬೇರೆ ಆಗ್ತಾರೆ. ನಾನು ನಂಬೋದಕ್ಕೆ ಆಗ್ತಾ ಇಲ್ಲ. ಹಲ್ಲು ಬಿಗಿ ಹಿಡಿ. ಒಂದು ಮಾತು ಹೆಚ್ಚಿಗೆ ಬಂದರೂ ಸಿಗದು ತೋರಣ ಕಟ್ಟಿಬಿಡ್ತೀನಿ ನಿನ್ನ. ಸಾಕು, ಸುಮ್ಮನೆ ಇರೋಣ. ಕೈಲಾಗದೆ ಇರೋರು ಮೈ ಪರ್ಚ್ಕೊಂಡ್ರು ಅನ್ನೋರಾಗ ಹಾಡಬೇಡ. ನೀನು ಕೋಪ, ಆಕ್ರೋಶ, ಆವೇಶ ಏನಿದ್ರು ಅತ್ತಿಗೆ ಮೇಲೆ ತೋರಿಸಿ ಅವ್ರನ್ನ ಅದ್ಬಸ್ತಲ್ಲಿ ಇಟ್ಕೋ. ಇಲ್ಲ ಅಂದರೆ ಅತ್ತಿಗೆನೇ ನಮ್ಮಿಬ್ರು ಕತ್ತಿಡ್ದು ಆಚೆ ತಳ್ಳಿ ಆ ನಾಗಿಣಿ ಜೊತೆ ಅತ್ತಿಗೆನೂ ಇರ್ತಾರೆ. ಆಮೇಲೆ ನಾವು ಬೀದಿ ಅಲಿಯೋ ಸಮಯದಲ್ಲಿ ಆ ನಾಗಿಣಿ ನಮ್ಮಿಬ್ರು ಆಹುತಿ ತಗೊಳ್ತಾಳೆ. ಹೇಮ ಮಾತಾಡಿದ್ದನ್ನ ನೋಡ್ತಾ ಇದ್ರೆ ಹಾಗೆ ಮಾಡಬಹುದು ಅಂತ ನನಗೂ ಅನ್ನಿಸ್ತಾ ಇದೆ. ಅನ್ಸೋದಲ್ಲ ಅಣ್ಣ, ನಾವಿಬ್ರು ಕೈಲಾಗದೆ ಇರೋ ಥರ ಕೂತ್ರೆ ಹಾಗೆ ಮಾಡ್ತಾರೆ. ಮೊದಲು ಅತ್ತಿಗೆ ಆ ನಾಗಿಣಿ ಪರ ವಹಿಸ್ಕೊಂಡು ಬರೋದನ್ನ ಬಿಡಿಸಿ ಆ ನಾಗಿಣಿಗೆ ಒಂದು ಗತಿ ಕಾಣಿಸೋದನ್ನ ನೋಡು. ಏಯ್, ಯಾಕೆ ಈಗ ನಗ್ತಿದ್ಯಾ? ನಿಮ್ಮನ್ನು ನೋಡ್ತಿದ್ರೆ ನನಗೆ ನಗು ಬರ್ತಾ ಇದೆ. ಅಂದ್ರೆ ನಿನ್ನ ಕಣ್ಣಿಗೆ ಹೇಗೆ ಕಾಣ್ತಿದ್ವಿ ನಾವು? ಇಷ್ಟು ದಿನ ನಾನು ನಿಮ್ಮನ್ನ ಒಬ್ಬನ ಶೂರ ಇನ್ನೊಬ್ಬನ ಧೀರ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಉತ್ತರ ಕುಮಾರರಿಂದ ನಿಮಗ್ ನೀವೇ ಸಾಬೀತು ಮಾಡ್ಕೊಂಡ್ಬಿಟ್ರಿ. ನಮ್ಮ ಮನೇಲಿ ತಿಂದು ನಮ್ಮನ್ನೇ ಅಂತೀಯ? ನಿಮ್ಮನೇಲೇ ಇದ್ದು ನಿಮ್ಮನ್ನ ಸಂಹಾರ ಮಾಡೋದಕ್ಕೆ ನೋಡ್ತಾ ಇರೋ ಆ ನಾಗಿಣಿಗೆ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನಿಮ್ಮ ಮುಖದ ಮೇಲೆ ಈ ಮೀಸೆ ಇರೋದು ವ್ಯರ್ಥ ಅಂತ ಅನಿಸ್ತಿತ್ತು. ಯಾಕೋ ಜಾಸ್ತಿ ಆಯ್ತು ನಿನ್ನ. ಇಳಿಸೋ ಕೈನ. ಕಟ್ಕೊಂಡು ಹೆಂಡ್ತಿನ ಹದ್ದು ಬಸ್ನಲ್ಲಿ ಇಡಕ್ಕಾಗದೇ ಇದ್ರು ಈ ದೌಲತ್ಗೆ ಏನು ಕಡಿಮೆ ಇಲ್ಲ. ಬೇರೆ ಗಂಡಸೇನಾದ್ರೂ ಆಗಿದ್ರೆ ಅವನ ಹೆಂಡತಿ ಹೀಗೆ ಮಾತಾಡಿದ್ರೆ ಅವಳನ್ನೆಲ್ಲ ಸಿಗದಾಕ್ಬಿಡ್ತಿದ್ದ. ಏನಮೃತ ಹಾಗೆ ನೋಡ್ತಾ ಇದೀಯಾ? ಹೊಸದಾಗಿ ನೋಡೋ ಥರ. ಯಾಕೋ ನಿಮ್ಮನ್ನ ಕಣ್ಣು ತುಂಬ ಮನಸ್ಸು ತುಂಬ ತುಂಬ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅತ್ತೆ. ಅಂಥದ್ದು ಏನಮ್ಮ ಕಂಡೆ ನೀನು ನನ್ನಲ್ಲಿ? ನಿಮ್ಮಲ್ಲಿ ನಾನು ನನ್ನ ತಾಯಿನ ಕಂಡೆ. ಸೊಸೆ ಅಂದರೆ ಕಾಲಿನ ಕಸ ಅನ್ನೋ ಥರ ಕಾಣೋ ಅತ್ತೆ ಅಂದರೆ ಈ ಪ್ರಪಂಚದಲ್ಲಿ ಜಾಸ್ತಿ ಇರೋದು. ನಿಮ್ಮಂಥ ಅತ್ತೆ ಸಿಕ್ಕಿರೋದು ನನ್ನ ಅದೃಷ್ಟ. ಯಾವುದೇ ಹೆಣ್ಣಿಗಾದರೂ ಕೂಡ ತನ್ನ ಗಂಡನ ಮಾತೆ ವೇದವಾಕ್ಯ. ಅಂಥದ್ರಲ್ಲಿ ನೀವು ನನಗೋಸ್ಕರ ಮಾವನ್ನ ಎದುರು ಹಾಕೊಂಡ್ರೆ ಅದರ ಪರಿಣಾಮದಿಂದ ಏನಾಗುತ್ತೆ ಅಂತ ಕೂಡ ಯೋಚನೆ ಮಾಡಲಿಲ್ಲ ನೀವು. ಪರಿಣಾಮ ಏನೇ ಇದ್ರೂ ಕೂಡ ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗಿದ್ದೀನಿ ಅಮೃತ. ಅನ್ಯಾಯ ಮಾಡೋದು ತಪ್ಪು, ಹಾಗೆ ಅನ್ಯಾಯನ ಸಹಿಸ್ಕೊಳ್ಳೋದು ಕೂಡ ತಪ್ಪು ಅಂತ ಅರ್ಥಕೊಂಡಿರೋಳು ನಾನು. ನನ್ನ ತಾಳ್ಮೆಗೂ ಒಂದು ಕೊನೆ ಅಂತ ಇರುತ್ತೆ ಅಲ್ವಾ? ನೀನು ನಮ್ಮ ಮನೆಗೆ ಬಂದಾಗಿಂದ ನಾನು ನೋಡ್ತಾನೇ ಇದ್ದೀನಿ. ನಿನ್ನನ್ನು ನಾಗಿಣಿ ನಾಗಿಣಿ ಅಂತ ಅಂತಾನೇ ಇದ್ದಾರೆ ಹೊರತು ಅದನ್ನು ಸಾಬೀತಂತೂ ಮಾಡೇ ಇಲ್ಲ. ಆಗಲೂ ಅದನ್ನೇ ಹೇಳ್ತಾ ಇದ್ರು, ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಎಷ್ಟು ದಿನ ಅಂತ ಸಹಿಸ್ಕೊಳಕ್ಕಾಗತ್ತೆ? ನನ್ನ ತಾಳ್ಮೆಗೂ ಒಂದು ಕೊನೆ ಅಂತ ಇರುತ್ತೆ ಅಲ್ವಾ? ಅತ್ತೆ,
ನಿಮ್ಮಂಥ ಅತ್ತೆನ ಅರ್ಜುನ್ ಅಂತ ಗಂಡನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ಅಮೃತ, ನೀನು ಮಾತ್ರ ಅಲ್ಲಮ್ಮ, ನಾನು ಕೂಡ ನಿನ್ನಂಥ ಸೊಸೆನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ. ಅರ್ಜುನ್ ನಿನ್ನಂಥ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದ. ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆ ಮದುವೆ ಅಂತ ಆದರೆ ಅದು ಅಮೃತನೇ ಅಂತ ಅರ್ಜುನ್ ಒಂದೇ ಕಾಲಲ್ಲಿ ನಿಂತು ಹಠ ಮಾಡ್ದ. ಅದು ಯಾಕೆ ಅಂತ ನೀನು ಮನೆಗೆ ಬಂದಮೇಲೆ ಗೊತ್ತಾಯ್ತು. ಅಮೃತ, ತಾಯಿಯಾಗಿ ನಾನು ಅವನನ್ನು ಎಷ್ಟು ಪ್ರೀತಿ ಮಾಡ್ತೀನೋ, ಹೆಂಡತಿಯಾಗಿ ನೀನು ಅದಕ್ಕಿಂತ ಜಾಸ್ತಿ ಅವನನ್ನು ಪ್ರೀತಿ ಮಾಡ್ತೀಯ. ಅವನ ಮೇಲೆ ಕಾಳಜಿ ತೋರಿಸ್ತೀಯ. ಹೆಜ್ಜೆ ಹೆಜ್ಜೆಗೂ ಅವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀಯ. ಆದರೂ ಅತ್ತೆ, ಇವತ್ತು ನೀವು ಮಾವನ ಹೆದರಾಕೊಂಡಿದ್ದು ನೋಡಿದ್ರೆ ಆಶ್ಚರ್ಯ. ನಿನಗೋಸ್ಕರ ನಾನು ನಿಮ್ಮ ಮಾವನೇನು ನಮ್ಮತ್ತೇನು ಬೇಕಾದರೂ ಎದುರು ಹಾಕೊಳ್ಳೋಕ್ಕೆ ತಯಾರಾಗಿದ್ದೀನಿ. ಅತ್ತೆ, ನಿಮ್ಮಂಥ ದೇವತೆಗೆ ಎಂಥ ಗಂಡ ಸಿಕ್ಕಿರೋದು ನಿಜವಾಗ್ಲೂ ದುರದೃಷ್ಟ. ಅಮೃತ, ನಿಮ್ಮ ಮಾವ ಮೊದಲು ಹೀಗಿರಲಿಲ್ಲಮ್ಮ. ನನ್ನ ಮೇಲೆ ತುಂಬ ಪ್ರೀತಿ, ಕಾಳಜಿ, ಕಳಕಳಿ ಎಲ್ಲ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಅದು ಏನಾಯ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಒಳ್ಳೆ ರಾವಣಾಸುರನ ಥರ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಏನು ಮಾಡ್ತೀಯಾ, ಪಾಲಿಗೆ ಬಂದಿದ್ದು ಪಂಚಾಮೃತ. ಅವ್ರು ಏನೇ ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ಅವ್ರ ಜೊತೆಗೆ ಇರಬೇಕು. ಅಮೃತ, ನಿನ್ನ ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಕೇಳಿ ಅತ್ತೆ. ನಿಮ್ಮ ಮಾವಂದ್ರಿಗೆ ನಿನ್ನ ಮೇಲೆ ಅಷ್ಟೊಂದು ಕೋಪ ಬರುವಂಥ ತಪ್ಪು ನೀನೇನಮ್ಮ ಮಾಡಿದ್ಯಾ? ಯಾಕೆ ನನ್ನ ಮನಸ್ಸಿಗೆ ಚಂಚಲ ಆಗ್ತಾ ಇದೆ? ಯಾಕಂದ್ರೆ ನಿನ್ ಮನಸ್ಸು ನಾನು ಸಂಪೂರ್ಣವಾಗಿ ನಾನು ಹಿಡಿತಕ್ಕೆ ತಗೊಂಡಿದ್ದೀನಿ. ನಾನು ಆಡಿಸ್ದಂಗೆ ನೀನು ಆಡಬೇಕು, ನಾನು ಕುಣಿಸ್ದಂಗೆ ನೀನು ಕುಣಿಬೇಕು. ನೀನ್ ಜೀವ ಇರೋ ಬೊಂಬೆ. ಛೇ, ಯಾಕೆ ಇವತ್ತು ನನಗೆ ಹೀಗಾಗ್ತಾ ಇದೆ? ನನ್ನ ಮೋಹಕ್ಕೆ, ನನ್ನ ಮಾದಕತೆಗೆ, ನನ್ನ ಮಾಯೆಗೆ ನೀನು ಸಂಪೂರ್ಣವಾಗಿ ದಾಸ ಆಗೋಗಿದ್ಯಾ. ನೀವೇನೇ ಪ್ರಯತ್ನ ಪಟ್ಟರು ನಾನು ಮನ್ಸು ಮಾಡಿದೆ ನೀವು ಈ ಗೆಜ್ಜೆನ ನನ್ನ ಕಾಲಿಗೆ ತೊಡ್ಸೋಕ್ಕಾಗೋದಿಲ್ಲ. ಹೀಗೆಲ್ಲ ಪ್ರಯತ್ನ ಪಟ್ಟರೆ ನೀವು ಕಾಲು ಗೆಜ್ಜೆ ಹಾಕೋಕ್ಕಾಗೋದಿಲ್ಲ ಅಂದೆ. ಎದೆ ಬಡಿತ ಜಾಸ್ತಿ ಆಗಿರೋ ಥರ ಇದೆ. ಇಲ್ಲ ಇಲ್ಲ, ಸುಳ್ಳು. ನಿಮ್ಮ ಹೃದಯ ಬಡಿತ ನನಗೆ ಕೇಳಿಸ್ತಾ ಇದೆ.